ಮಾಡಲಾಗಿದೆ. 2 ಕೋಟಿ ವಶಕ್ಕೆ ಪಡೆಯಲಾಗಿದೆ. ಬೀದರ್ನ ನರ್ಚರ್ ಕೋಚಿಂಗ್ ಶಾಲೆಯ ಮೇಲೆ ರೇಡ್ ಮಾಡಲಾಗಿರುವಂತದ್ದು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿದೆ. ಕೋಟಿ ಅಕ್ರಮ ವ್ಯವಹಾರ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಶೇಕಡ 18ರಷ್ಟು ಅಂದ್ರೆ 40 ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್ ಲೂಟಿ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ನಡೆಸಲಾಗಿದೆ. ವಾಣಿಜ್ಯ ತೆರಿಗೆ ಆಯುಕ್ತ ಮಹೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ರೇಡ್ ಅನ್ನ ನಡೆಸಲಾಯಿತು. ನರ್ಚರ್ ಶಾಲೆ ಹೆಸರಿನಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 36,000 ವಸೂಲಿಯನ್ನ ಮಾಡ್ತಾ ಇದ್ರು. ನರ್ಚರ್ ಹೆಸರಲ್ಲಿ ಹಣ ವಸೂಲಿಯನ್ನ ನಡೆಸಲಾಗ್ತಾ ಇತ್ತು ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. SS ಇನ್ಫೋಟೆಕ್ ಹೆಸರಲ್ಲಿ ರಶೀದಿ ನೀಡಿ ಲೂಟಿಯನ್ನ ನಡೆಸ್ತಾ ಇದ್ರು ಅನ್ನುವಂತಹ ಆರೋಪ. ಇನ್ನು ಸರ್ಕಾರಕ್ಕೆ ಕೋಟಿ ಟ್ಯಾಕ್ಸ್ ವಂಚನೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರೇಡ್ ನಡೆಸಲಾಗಿರುವಂತದ್ದು. ಇನ್ನು ವಾರದಲ್ಲಿ ಟ್ಯಾಕ್ಸ್ ಕಟ್ಟಲು ನರ್ಚರ್ ಕೋಚಿಂಗ್ ಸೆಂಟರ್ಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಸೂಚನೆ ನೀಡದಂತಹ ವಾಣಿಜ್ಯ ತೆರಿಗೆ ಆಯುಕ್ತ ಡಾಕ್ಟರ್ ಮಹೇಶ್ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು. ಅವಳಿ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನಮಗೆ ಕೆಲವೊಬ್ಬ ವಿದ್ಯಾರ್ಥಿಗಳು ಮತ್ತು ಅವ್ರ ತಂದೆ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ದರು. ಅದರ ಮೇರೆಗೆ ನಾವು ಖಾಸಗಿ ಕೋಚಿಂಗ್ ಸೆಂಟರಿಗೆ ಹೋಗಿ ಒಂದು ವಿಸಿಟ್ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಕೋಚಿಂಗ್ ಸೆಂಟರ್ವರಿಗೆ ನಾನು ತಿಳಿಸುವುದೇನೆಂದರೆ, ನಿಮ್ಮ ಕೋಚಿಂಗ್ ಸೆಂಟರ್ ನಡೆಸಬೇಕಾದರೆ ನೀವು GST ಸೂಕ್ತವಾದ ಒಂದು GST ರಿಜಿಸ್ಟ್ರೇಷನ್ ತೊಗೊಂಡು ಅದಕ್ಕೆ ತಕ್ಕ ಮಟ್ಟಿಗೆ ತೆರಿಗೆಯನ್ನು ಪಾವತಿಸಿ ತಾವೇನಪ್ಪ ಅಂದ್ರೆ ತಮ್ಮ ಕೋಚಿಂಗ್ ಸೆಂಟರನ್ನು ನಡೆಸ್ಬೋದು. ಮತ್ತು ಇನ್ನೊಂದು, ಆ ಬಂದ ಪಾಲಕರು ಏನಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ, ತಾವು ಕೊಡ್ತಿರ್ತಕ್ಕಂಥ ಒಂದು ಬುಕ್ಸು, ಟಿ ಶರ್ಟು ಮತ್ತು ಇತರ ವಸ್ತುಗಳ ಬೆಲೆ ಏನಪ್ಪ ಅಂದ್ರೆ ಮಾರ್ಕೆಟ್ಗಿಂತನೂ 2 ಪಟ್ಟು ಹೆಚ್ಚಾಗಿರ್ತದೆ ಅಂತ ಹೇಳ್ತಿದ್ರು. ಅದಕ್ಕೆ ತಾವು ದಯಮಾಡಿ ಆ ರೀತಿ ಮಾಡಲಾರ್ದೇ ಸೂಕ್ತವಾದ ಒಂದು ರಸೀದಿ ಕೊಟ್ಟು ಸೂಕ್ತವಾದ ಬೆಲೆಯಲ್ಲಿ ತಾವು ಮಾರಾಟ ಮಾಡಬೇಕಾಗಿ ನಾನು ಎಲ್ಲರಿಗೆ ತಿಳಿಸುತ್ತೇನೆ. ಯಾವ ಕೋಚಿಂಗ್ ರೆಡಿ ಮಾಡಿದ್ದೀರಾ ಸರ್? ಕೋಚಿಂಗ್ ಒಂದು